ಖಾರ ಖಾರ ಎಗ್ ರೆಸಿಪಿ ಮಾಡಬೇಕು ಅಂದರೆ ಮೊದಲಿಗೆ ಎಗ್ಗಳನ್ನು ಬಾಯ್ಲ್ ಮಾಡಿಕೊಂಡು ಸಿಪ್ಪೆ ತೆಗೆದು ಇಟ್ಕೋಬೇಕು. ಆಮೇಲೆ ಅವುಗಳಿಗೆ ಈ ಥರ ಮೂರು ಅಥವಾ 4 ಕಟ್ಗಳನ್ನು ಹಾಕಬೇಕು. ಕಟ್ ಹಾಕಿದ್ರಿಂದ ಇವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಈ ಥರ ಸಣ್ಣ ಸಣ್ಣದಾಗಿ ಸ್ಲೋ ಆಗಿ ಕಟ್ಗಳನ್ನು ಹಾಕಬೇಕು, ಇಲ್ಲಾಂದರೆ ಮೊಟ್ಟೆ ಒಡೆದು ಹೋಗುತ್ತೆ. ಸ್ಲೋ ಆಗಿ ಮಾಡಿ. ಆಮೇಲೆ ಇವುಗಳನ್ನು ಒಂದು ಕಡಾಯಿಯಲ್ಲಿ 2 ಚಮಚ ಎಣ್ಣೆ ಹಾಕಿ ಸ್ವಲ್ಪ ನಿಧಾನವಾಗಿ ಉರಿಯಲ್ಲಿ ಬೇಯಿಸಬೇಕು. ಈ ಥರ, ಯಾಕಂದರೆ ಮೊಟ್ಟೆ ಕೆಳಗಡೆ ಹತ್ತಿಕೊಳ್ಳುತ್ತೆ. ಅದನ್ನು ಹತ್ಕೋಬಾರ್ದು ಅಂದರೆ ಸ್ಲೋ ಉರಿಯಲ್ಲಿ ನಾವು ಬೇಯಿಸಬೇಕು. ಈ ಥರ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಮೇಲಿಂದ ಹೀಗೆ ನಾವು ಟರ್ನ್ ಮಾಡ್ತಾ ಅವುಗಳನ್ನು ಮೇಲಿಂದ ಬ್ರೌನ್ ಆಗೋ ತನಕ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಬೇಯ್ದ ಮೇಲೆ ಅವುಗಳ ಮೇಲೆ ಸ್ವಲ್ಪ ಅರಿಶಿನ, ಉಪ್ಪು, ಖಾರ ಹಾಕಿ ಮತ್ತೆ ನಾವು ಅದನ್ನು ಟರ್ನ್ ಮಾಡ್ತಾ ಹೀಗೆ ಬೇಯಿಸ್ಕೋಬೇಕು. ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೂ ಫ್ರೈ ಕೂಡ ಚೆನ್ನಾಗಿ ಆಗುತ್ತೆ. ಟೇಸ್ಟು ರುಚಿ ಇರುತ್ತೆ. ಅದಕ್ಕಾಗಿ ಮತ್ತೆ ನಾವು ಕೊಬ್ಬರಿ, ಅದ್ರಕ್, ಬೆಳ್ಳುಳ್ಳಿ, ಧನಿಯಾ, ಪುದೀನ ಇವೆಲ್ಲವನ್ನು ಗ್ರೈಂಡ್ ಮಾಡ್ಕೋಬೇಕು. ಅದೇ ಕಡಾಯಿಯಲ್ಲಿ ಮತ್ತೆ 2-3 ಚಮಚ ಎಣ್ಣೆ ಹಾಕಿ ಇವು ಬೇಸಿಕ್ ಮಸಾಲಾಸ್ ನೋಡಿ, ಚಕ್ಕೆ, ಲವಂಗ ಇವೆಲ್ಲ ಇರುತ್ತಲ್ಲ ಬೇಸಿಕ್ ಮಸಾಲ, ಇವುಗಳನ್ನು ಹಾಕಿ ಇವುಗಳು ಫ್ರೈ ಆದ ನಂತರ 2-3 ಈರುಳ್ಳಿಯನ್ನು ಹೆಚ್ಕೊಂಡು ನೀವು ಅದರಲ್ಲಿ ಫ್ರೈ ಮಾಡ್ತಾ ಹೀಗೆ ಕೈ ಆಡಿಸ್ತಾ ಇರಬೇಕು, ಕೆಳಗಡೆ ಹತ್ತೋದಿಲ್ಲ. ಆಮೇಲೆ ಮತ್ತೆ ನಾವು ಅದರಲ್ಲಿ ಬೇರೆ ಮಸಾಲ ಹಾಕಬೇಕಂದ್ರೆ ಧನಿಯಾ, ಅದ್ರಕ್, ಮಿರ್ಚಿ, ಲಸನ್ ಇವೆಲ್ಲ ಪೇಸ್ಟ್ ಮಾಡಿರೋ ಮಸಾಲ ಕೂಡ ನಾವು ಹಾಕ್ಬೋದು. ಇದರಲ್ಲಿ ಹಾಕಿ ನೋಡಿ ಈ ಥರ ಬೇಯಿಸ್ಕೋಬೇಕು. ಆಮೇಲೆ 2-3 ಟೊಮೆಟೊವನ್ನು ಸಣ್ಣದಾಗಿ ಹೆಚ್ಚಿ ಅದರಲ್ಲಿ ಹಾಕಿ ಫ್ರೈ ಮಾಡ್ತಾ ಇರಬೇಕು. ಮತ್ತು 1 ಕಪ್ನಲ್ಲಿ ಅರ್ಧ ಕಪ್ಪು ಮೊಸರು ತಗೊಂಡು ಅದರಲ್ಲಿ ಅರಿಶಿಣ, ಗರಂ ಮಸಾಲ ಹಾಗೂ ರೆಡ್ ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದರಿಂದ ಕಲರು ಚೆನ್ನಾಗಿ ಬರುತ್ತೆ, ಟೇಸ್ಟು ಕೂಡ ರುಚಿಯಾಗಿರುತ್ತೆ. ಅದನ್ನು ಈ ಫ್ರೈ ಮಾಡಿದಂಥ ಮಸಾಲ ಒಳಗೆ ಹಾಕಿ ಮಿಕ್ಸ್ ಮಾಡಬೇಕು. ಆಮೇಲೆ ಚೆನ್ನಾಗಿ ಕೈ ಆಡಿಸ್ತಾ ಇದನ್ನು ಸ್ಲೋ ಆಗಿ ತಿರುಗಿಸ್ಬೇಕು, ಇಲ್ಲಾಂದರೆ ಅದು ಮೊಸರು ಒಡೆದು ಹೋಗುತ್ತೆ. ಸ್ವಲ್ಪ 2 ನಿಮಿಷ ಬೇಯ್ದ ನಂತರ ನೋಡಿ ಕಲರ್ ಕೂಡ ಚೆನ್ನಾಗಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಥಿಕ್ಕಾಗಿಯೂ ಗ್ರೇವಿ ಬರುತ್ತೆ. ನೋಡಿ ಈ ಥರ ಆಗುತ್ತೆ. ಮತ್ತು 2 ನಿಮಿಷ ನಾವು ಹಾಗೆ ಮುಚ್ಚಿ ಸ್ಟೀಮ್ ಕೊಟ್ಟು ಬೇಯಿಸಬೇಕು. ನೋಡಿ ಈ ಥರ ಗಟ್ಟಿಯಾಗಿ ತುಂಬಾ ರುಚಿಯಾದ ಗ್ರೇವಿ ರೆಡಿ ಆಗುತ್ತೆ. ಅದರಲ್ಲಿ ನಿಮಗೆ ರುಚಿಗೆ ತಕ್ಕಂತೆ ಉಪ್ಪು ಹಾಕಿ, ಆಮೇಲೆ ಎಷ್ಟು ಬೇಕಷ್ಟು ನೀರು ಹಾಕಿ ಅರ್ಧ ಗ್ಲಾಸು ಅಥವಾ 1 ಗ್ಲಾಸ್ ನೀರು ಹಾಕಿ ನಾವು ಗ್ರೇವಿಯನ್ನು ರೆಡಿ ಮಾಡ್ಕೋಬೇಕು. ಈ ಥರ ಒಂದು 5 ನಿಮಿಷ ಸ್ಲೋ ಫ್ಲೇಮಲ್ಲಿ ನಾವು ಬೇಯಿಸಬೇಕು. ಬೇಯಿಸಿದಾದ್ಮೇಲೆ ಈ ಗ್ರೇವಿಯಲ್ಲಿ ಫ್ರೈ ಮಾಡಿಟ್ಟಂತಹ ಮೊಟ್ಟೆಗಳನ್ನು ನಿಧಾನವಾಗಿ ಒಂದೊಂದಾಗಿ ಹಾಕಿ ಮತ್ತೆ ಒಂದು 5 ನಿಮಿಷ ನಾವು ಸ್ಲೋ ಹೀಟಲ್ಲಿ ಅದನ್ನು ಕುಕ್ ಮಾಡಬೇಕು. ಈ ಥರ ನೋಡಿ, ಮೇಲ್ಗಡೆ ಕಲರು ಕೂಡ ಬರುತ್ತೆ, ಎಣ್ಣೆಯೂ ಬಂದುಬಿಡುತ್ತೆ ಹಾಗೆ. ಈ ಥರ ನೋಡಿ. ಆಮೇಲೆ ಗರಂ ಮಸಾಲ ನಾವು ಮೇಲಿಂದ ಹಾಕಬೇಕು. ಹಾಕಿ 1-2 ನಿಮಿಷ ಹೀಗೆ ಬೇಯಿಸಬೇಕು. ಬೇಯಿಸಿದಾದ್ಮೇಲೆ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಆಯಿತು ನಮ್ಮ ಈ ಮಸಾಲ ಗ್ರೇವಿ. ನೋಡಿ, ತುಂಬಾ ರುಚಿಯಾಗಿ ಬಂದಿದೆ. ಟೇಸ್ಟು, ಕಲರು ಎಲ್ಲ ಕೂಡ ಸಖತ್ತಾಗಿದೆ. ಇದನ್ನು ಚಪಾತಿ ಜೊತೆ, ಈರುಳ್ಳಿ ಜೊತೆ ಹಾಗೂ ಅನ್ನದ ಜೊತೆ ಅಂತೂ ತುಂಬಾ ಸೂಪರಾಗಿರುತ್ತೆ. ಬೇಕಿದ್ರೆ ನೀವು ಜೋಳದ ರೊಟ್ಟಿ ಜೊತೆಯೂ ತಿನ್ಬೋದು. ನಮಗಂತೂ ಜೋಳದ ರೊಟ್ಟಿ ಜೊತೆ ತುಂಬಾ ಇಷ್ಟ ಆಗುತ್ತೆ, ನಾವು ಉತ್ತರ ಕರ್ನಾಟಕದವರು. ಹಾಗಾಗಿ ನೋಡಿ, ಈ ಥರ ನಾವು ಎಲ್ಲರಿಗೂ ಮನೆಯಲ್ಲಿ ಸರ್ವ್ ಮಾಡಿ ಕೊಡ್ಬೋದು. 2 ಮೊಟ್ಟೆ, ಸ್ವಲ್ಪ ರಸ ಹಾಗೂ ಚಪಾತಿಯೊಂದಿಗೆ ಸೂಪರಾಗಿರುತ್ತೆ.